ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ದಿನ ನೋಡಿದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಎಲ್ಲರೂ ಚೆನ್ನಾಗಿದ್ದಾರೆ ಎಂಬುದಾಗಿ ನಾನು ನೆನೆಸ್ತೇನೆ. ಪ್ರೀತಿ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ಮುಂಜಾನೆ ನಮ್ಮನ್ನು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ನಿರೀಕ್ಷಿಸಿದ್ದೇನೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ದೇವರನ್ನೇ ನಿರೀಕ್ಷಿಸಬೇಕು. ಈ ಲೋಕದಲ್ಲಿ ನೋಡೋದಾದ್ರೆ ಎಷ್ಟೋ ಜನ ತಮ್ಮ ಜೀವಿತದಲ್ಲಿ ಎಲ್ಲರನ್ನ ನಿರೀಕ್ಷಿಸ್ತಾರೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ದಾವಿದನ ಬರೆದ ಕೀರ್ತನೆ 40ನೇ ಅಧ್ಯಾಯ 1ನೇ ವಾಕ್ಯ ಹಿಡಿದು 3ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಆತನು ನನ್ನ ಮೊರೆಗೆ ಕಿವಿಕೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು. ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ಆತನು ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿಯುಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಆಮೀನ್, ಹಲ್ಲೆಲೂಯಾ. ಪ್ರೀತಿಯುಳ್ಳ ಮಕ್ಕಳೇ, ದಾವಿದನ ಜೀವಿತ ನೋಡೋದಾದ್ರೆ ದೇವರಲ್ಲಿ ನಂಬಿಕೆ. ದೇವರೇ, ನಾನು ನಿನ್ನಲ್ಲೇ ನಿರೀಕ್ಷಿಸಿದ್ದೇನೆ. ನನ್ನ ಮೊರೆನ ಕಿವಿ ಕೊಡುವಂಥ ದೇವ್ರು ನೀನಾಗಿದೆ. ನಾನು ಕುರಿ ಕಾಯುವಾಗಲೆಲ್ಲ ದೇವರೇ ನಿನ್ನನ್ನೇ ಧ್ಯಾನಿಸ್ತೀನಿ ಎಂಬುದಾಗಿ ದಾವಿದನ ಜೀವಿತದಲ್ಲಿ ನೋಡ್ತೇವೆ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಯಾವರಲ್ಲಿ ನಿರೀಕ್ಷಿಸುವವರಾಗಿದ್ದೇವೆ? ದೇವರಿಂದಲೇ ಹೊರತು ಬೇರೆ ಯಾವುದ ಮೂಲಕವಾಗಿ ಸಹಾಯವನ್ನು ಬರಲಾರದು. ಆದರೆ ದೇವರಿಂದಲೇ ನಾವು ನಿರೀಕ್ಷಿಸುವಾಗ ದೇವರು ನಮ್ಮನ್ನು ಒಳ್ಳೆ ಆರೋಗ್ಯ ಕೊಡುವಂಥ ದೇವರು, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಎಲ್ಲರೂ ಕೈ ಬಿಡ್ಬೋದು, ಅಯ್ಯೋ ನಾನು ಇವರನ್ನು ನಿರೀಕ್ಷಿಸಿದ್ದೇನೆ ಎಂಬುದಾಗಿ ಹೇಳ್ಬೋದು. ಆದರೆ ದೇವರು ಹೇಳ್ತಾರೆ, ನನ್ನನ್ನು ನಂಬಿರಿ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅವ್ರ ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವರು ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ತರ ದಾವಿದನ ಬರೆದ ಕೀರ್ತನೆ 27ನೇ ಅಧ್ಯಾಯ 14ನೇ ವಚನ ನಾವು ನೋಡೋದಾದ್ರೆ ಪ್ರೀತಿ ದೇವ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ಏನಂದ್ರೆ ನೋಡಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಆಮೀನ್, ಹಲ್ಲೆಲೂಯಾ. ನೋಡಿ ಪ್ರೀತಿ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ಹೌದು ಪ್ರೀತಿ ಮಕ್ಕಳೇ, ನಾವು ದೇವರನ್ನೇ ನಿರೀಕ್ಷಿಸಿಕೊಳ್ಬೇಕು. ಮತ್ತೆ ನಾವು ದೃಢವಾಗಿ ಇರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಹೌದು ಪ್ರೀತಿ ಮಕ್ಕಳೇ, ನನ್ನ ಜೀವಿತ ಏನಾಗುತ್ತೆ ಅಂತ ಭಯದಲ್ಲಿ ನಾವು ಇರ್ಬೋದು. ಅಯ್ಯೋ, ನನ್ನ ಕುಟುಂಬದಲ್ಲಿ, ನನ್ನ ಪರಿಸ್ಥಿತಿಯಲ್ಲಿ ನಾನು ಹೇಗಪ್ಪ ಜೀವಿಸಲಿ ಎಂಬಂತ ಒಂದು ಭಯ ಇರ್ಬೋದು. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಭಯಪಡಬೇಡ ಎಂಬುದಾಗಿ, ಧೈರ್ಯದಿಂದಿರು, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂಬುದಾಗಿ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ನಾವು ದೇವರನ್ನೇ ನಿರೀಕ್ಷಿಸಿಕೊಳ್ಬೇಕು. ಆತ ನಮಗೆ ಜಯ ಕೊಡುವಂತ ದೇವರು, ನಮ್ಮನ್ನು ಅದ್ಭುತವಾಗಿ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ನಮ್ಮ ದೇವರು ಎಂದಿಗೂ ಕೈ ಬಿಡೋರಲ್ಲ, ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಅದೇ ತರ ಸತ್ಯವೇದದಲ್ಲಿ ನೋಡೋದಾದ್ರೆ, ಯೋಬನ ಜೀವಿತದಲ್ಲಿ ನೋಡೋದಾದ್ರೆ ದೇವ ಮಕ್ಕಳೇ, 9ನೇ ಅಧ್ಯಾಯ ಹಿಡಿದು 12ನೇ ಅಧ್ಯಾಯವರೆಗೂ ನೋಡೋದಾದ್ರೆ ಆತನ ಜೀವಿತದಲ್ಲಿ ದೇವರನ್ನೇ ನಿರೀಕ್ಷಿಸಿಕೊಂಡ. ಎಷ್ಟೋ ಹಿಂಸೆ, ವೇದನೆ ಎಲ್ಲದಲ್ಲಿ ಇದ್ರೂ ಕೂಡ ದೇವರೇ ನಿನ್ನಲ್ಲೇ ನಂಬಿಕೆ ಇಟ್ಟಿದ್ದೀನಿ, ನಿನ್ನಲ್ಲೇ ಮೊರೆ ಇಡುತ್ತೀನಿ. ಅವ್ರ ಹೆಂಡತಿ ಕೂಡ ಬೈತಾ ಇದ್ರು, ಆದ್ರೂ ಕೂಡ ದೇವ್ರು ಒಳ್ಳೆಯವನೇ, ದೇವರಿಂದ ನಾವು ಯಾವುದನ್ನು ಕೆಟ್ಟದನ್ನು ಪಡೆಯೋದಲ್ಲ ಎಂಬುದಾಗಿ ಯೋಬನ ಜೀವಿತ ನೋಡ್ತೀವಿ. ಪ್ರೀತಿ ಮಕ್ಕಳೇ, ಆತ ದೇವರಲ್ಲಿ ನಂಬಿಕೆ ಉಳ್ಳವನಾಗಿದ್ದ. ಅಷ್ಟು ಐಶ್ವರ್ಯವಂತ ಜೀವಿತದಲ್ಲಿ ಇದ್ರೂ ಕೂಡ ದೇವರಲ್ಲಿ ನಿರೀಕ್ಷೆ ಉಳ್ಳವನಾಗಿ ಜೀವಿಸಿದ್ದಾನೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಬೇಕು, ದೇವ್ರೆ ನಾನು ಕೂಡ ನಿನ್ನಲ್ಲೇ ನಿರೀಕ್ಷಿಸ್ತೇನೆ. ದೇವ್ರೆ, ದಾವಿದನು ಕೂಡ ದೇವ್ರೆ ಕುರಿ ಕಾಯುವಂತ ಸಮಯದಲ್ಲಿ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದಾರೆ. ಅದೇ ತರ ನಿನ್ನಲ್ಲೇ ನಂಬಿಕೆಯಿಂದ ದೃಢವಾಗಿ ಧೈರ್ಯದಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ದೇವರೇ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ದಾವಿದನು ಹೇಳುವ ಹಾಗೆ ಅಪ್ಪ, ಯೆಹೋವನಲ್ಲಿ ನಿರೀಕ್ಷಿಸುತ್ತೇನೆ ಎಂಬುದಾಗಿ ಹೇಳುವ ಹಾಗೆ ಅಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಮಕ್ಕಳನ್ನ ನಿನ್ನಲ್ಲಿ ನಿರೀಕ್ಷಿಸುವಾಗ ಅವ್ರಿಗೆ ಬೇಕಂತ ಎಲ್ಲ ಸಹಾಯ ಮಾಡು. ಎಲ್ಲ ಗಲಿಬಿಲಿಂದ ತೆಗೆದಕ್ಕೆ ನಿಮ್ಮ ಶಾಂತಿ ಸಮಾಧಾನ ದಯಪಾಡಿಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೋಡು ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್.